ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ಇದು ನಾನು ಸೂಪರಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಗೊತ್ತಿಲ್ಲ ಹಳ್ಳಿ ಕಡೆ ಮೊಹರಂ ಅಂತ ಒಂದು ಹಬ್ಬ ನಡೆಯುತ್ತೆ. ಆ ಹಬ್ಬ ಯಾವ ಥರ ನಡೆಯುತ್ತೆ ಏನಂತ ನಿಮಗೆ ನಾನು ತೋರಿಸ್ತೀನಿ ಹೊತ್ತು. ಹಳ್ಳಿ ಕಡೆ ಅಂದರೆ ಉತ್ತರ ಕರ್ನಾಟಕ ಸೈಡೇ ಈ ಹಬ್ಬ ಜಾಸ್ತಿ ನಡೆಯೋದು. ಬೆಂಗಳೂರು ಸೈಡು ಆ ಕಡೆ ನಡೆಯೋದಿಲ್ಲ. ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಅಷ್ಟೇ ನಡೆಯುತ್ತೆ. ಅದನ್ನು ಹೆಂಗೆ ನಡೆಯುತ್ತೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ನಾನು ಇವತ್ತು. ನಿನ್ನೆ ಕೂತಿತ್ತು ದೇವರು. ಇವತ್ತು ಊರಲ್ಲೆಲ್ಲ ಸವಾರಿನ ದೇವ್ರು ಸುತ್ತಾಡಿದೆ. ಅಂದರೆ ಪ್ರತಿ ಮನೆಗೂ ಆಶೀರ್ವಾದ ಅನ್ನೋ ಥರ ಪ್ರತಿ ವರ್ಷ ಅದು ಮಾಡ್ತಾರೆ ಪದ್ಧತಿನ. ಅದನ್ನೇ ಈಗಲೂ ಕೂಡ ನಡ್ಕೊಂಡು ಬರ್ತಾಯಿದ್ದಾರೆ. ಈ ಮೊಹರಮು 9 ದಿನಗಳ ಕಾಲ ನಡೆಯುತ್ತೆ. ಶುರುವಾದ 5 ದಿವಸಕ್ಕೆ ದೇವ್ರಂತ ಕೂಡುತ್ತೆ. ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಶುರುವಾದ 5 ದಿವಸಕ್ಕೆ ದೇವ್ರಂತ ಕೂಡುತ್ತೆ. ಆಮೇಲೆ ದೊಡ್ಡ ದೇವ್ರಂತ ಇರುತ್ತೆ, ಅದು ಡೋಲಿ ಅಂತ. ಆ ದೇವರು ಸ್ವಲ್ಪ ಊರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರುತ್ತೆ. ಅಂದರೆ ಗೌಡ್ರು ಅಂತ ಇರುತ್ತಾರಲ್ಲ ಆ ಮನೆಗೆ ಅದಕ್ಕೆ ಬಿಟ್ಟು ನಾಳಿನ ದಿವಸನೇ ಇವತ್ತು ದೇವರು ನಿನ್ನೆ ಸುತ್ತಾಡ್ತಲ್ಲ, ಇವತ್ತು ನಾಳೆನೇ ದಪ್ಪನ ಅಂತ ಮಾಡ್ತಾರೆ. ದೇವರು ಹಳ್ಳಕ್ಕೆ ಹೋಗ್ತಾರೆ. ಹಳ್ಳಕ್ಕಂದರೆ ಅವರ ಎಲ್ಲಿರ್ತದೋ ಅವ್ರ ಜಾಗ ಅಲ್ಲಿಗೆ ಹೋಗ್ತಾರೆ ಅಂತ ಒಂದು ಪದ್ಧತಿ. ಅದನ್ನು ಮಾಡ್ತಾರೆ. ಕಂಪ್ಲೀಟಾಗಿ ಮೊಹರಂನ ಯಾವ ಥರ ನಡೆಯುತ್ತೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಇವ್ರು ದಪ್ಪನ ಅಂತ ಆದಮೇಲೆ ಅದು 3 ದಿವಸಕ್ಕೆ ಕಾರ್ಯ ಅಂತ ಮಾಡ್ತಾರೆ. ದೇವ್ರ ಕಾರ್ಯ ಅದಂದರೆ ದೇವ್ರಿಗೆ ಕುರಿನೆಲ್ಲ ಬಲಿ ಕೊಟ್ಬಿಟ್ಟು ಅದನ್ನು ಮುಕ್ತ ಮಾಡಿಬಿಡ್ತಾರೆ. ಅಲ್ಲಿಗೆ ನಿಮ್ಗೆಲ್ರಿಗೂ ತೋರಿಸ್ತೀನಿ ನಾನು. ಅದನ್ನು ತೋರ್ಸೋಕ್ಕಾಗಲ್ಲ. ನಾಳೆ ದಪ್ಪನ ಯಾವ ಥರ ಆಗುತ್ತೆ ಅಂತಲೇ ತೋರಿಸ್ತೀನಿ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ಬರುತ್ತೆ. ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬೆಳಗ್ಗೆ 5:15ಗೆ ಶೂಟ್ ಆಗಿರೋದು. 5:45 ಟೈಮು. ಇದನ್ನು ಜೂಲ ಅಂತಾರೆ ನಮ್ಮೂರ ಕಡೆ. ಕೆಲವೊಂದು ಕಡೆ ಅಲೈ ಅಂತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಮ್ಮೂರಲ್ಲಿ ಡೂಲ ಅಂತ ಅಂತಾರೆ. ಡೂಲ ಅಂದರೆ ಆ ರೌಂಡಾಗಿ ಕಾಣ್ತಿದೆಯಲ್ಲ, ಅದು ಸುತ್ತ ಅಂದರೆ ಕುಣಿತ ಸುತ್ತಾಡ್ತಾರೆ. ಇದನ್ನು ಡೂಲ ಅಂತಾರೆ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಅಂದರೆ ಎಲ್ಲೋ ಹಿಂಗೆ ಕುಣಿತಾ ಇರೋರು ದೇವರು. ಅವರು ಅಂದರೆ ಪಂಜ ಅಂತ ಇರುತ್ತೆ, ಹೂವಿನ ಮಾಡಿರೋದು. ಅದನ್ನು ಅವ್ರ ಕೈಯಲ್ಲಿ ಹಿಡಿದ್ಬಿಟ್ಟು ಊರೆಲ್ಲ ಸುತ್ತಾಡ್ತಾರೆ. ಅವರು ಈಗ ಮೈಯಲ್ಲಿ ದೇವ್ರು ಬಂದಿದೆ, ಅದಕ್ಕೆ ಈ ಥರ ಕುಣಿತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ ಹಸಿರು ಕಲರ್ ಬಟ್ಟೆಯಲ್ಲಿ. ಈಗ ಅವ್ರ ಕೈಯಲ್ಲಿ ಪಂಜ ಕೊಡೋವಂಥ ಟೈಮು. ಈ ದೇವ್ರ ಹೆಸರು ಮೌಲಲಿ ಅಂತ, ಅದಕ್ಕೆ ಎಲ್ಲರೂ ಆ ಥರ ಹೇಳ್ತಾ ಇದ್ದಾರೆ. ನಾನು ಆವಾಗಲೇ ಪಂಚ ಅಂತ ಹೇಳಿದ್ನಲ್ಲ, ಇದೇ ನೋಡಿ ಅದು. ಇವು ದೇವರು ಅವ್ರ ಕೈಯಲ್ಲಿ ಕೊಡ್ತಾ ಇದ್ದಾರಲ್ಲ, ಇದೇ ಪಂಚ. ಈಗ ಈ ಪಂಚ ನಡ್ಕೊಂಡು ನಮ್ಮೂರೆಲ್ಲ ಸುತ್ತಾಡ್ತಾರೆ. ಗೌಡ್ರ ಮನೆಗೆ ಹೋಗ್ತಾರೆ, ಪೂರ್ತಿ ಊರೆಲ್ಲ ಸುತ್ತಾಡ್ಬಿಟ್ಟು ಮತ್ತೆ ಇದೇ ಜಾಗಕ್ಕೆ ಬಂದು ಈ ಪಂಜಾನ ಇಡ್ತಾರೆ ಅತ್ತೆಯವ್ರ ಹತ್ರ.
ನಮ್ಮೂರಲ್ಲಿ ಗೌಡ್ರ ಮನೆ ಅಂತ ಇರುತ್ತಲ್ಲ, ಈ ಗೌಡ್ರ ಮನೆಗೆ ದೇವರು ಬಂದು ದೇವ್ರ ಕಾಲಿಗೆ ನೀರು ಹಾಕ್ತಾರೆ ಪ್ರತಿಯೊಬ್ಬರು ಊರಲ್ಲಿ. ಅದೇ ಥರ ಗೌಡ್ರು ಕೂಡ ಹಾಕ್ತಾರೆ. ಇಲ್ಲಿ ಈ ಶರಣಬಸವೇಶ್ವರ ದೇವಸ್ಥಾನ ಅಂತ ಇದು. ಜಾತ್ರೆ ವಿಡಿಯೋನು ಮಾಡಿದ್ದೀನಿ, ಸಂಚಾಯ ಮ್ಯಾನ್ಸನ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ.